ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತೇನಪ್ಪ ಅಂದರೆ ನಿಮ್ಮ ಚಾನಲ್ಗೆ ಕಾಪಿರೈಟ್ ಕ್ಲೈಮ್ ಬಂದಿದೆನಾ? ಆಗಿದ್ದರೆ ಇದು ಫುಲ್ ಡೇಂಜರಸ್ಸು ಗೈಸ್. ಏನಂತ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್. ಏನಪ್ಪ ಅಂದರೆ ಯಾಕೆ ಬರುತ್ತೆ, ನಿಮ್ಮ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಆ್ಯಂಡ್ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತಾ, ಈ ಎಲ್ಲ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್. ಏನಪ್ಪ ಅಂದರೆ ಬೇರೆಯವರ ನೀವು ಸಾಂಗ್ ಹಾಕಿದರೆ, ಬೇರೆಯವರ ಸಾಂಗ್ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಹಾಕಿದರೆ ನಿಮಗೆ ಕಾಪಿರೈಟ್ ಕ್ಲೈಮ್ ಅಂತ ಬರುತ್ತೆ. ಕಾಪಿರೈಟ್ ಕ್ಲೈಮ್ ಅಂತ ಬಂದರೆ ಚಾನಲ್ಗೆ ಏನೂ ಎಫೆಕ್ಟ್ ಆಗಲ್ಲ ಗೈಸ್. ಕಾಪಿರೈಟ್ ಕ್ಲೈಮ್ ಬರುತ್ತೆ. ಸಾಂಗ್ ನೀವು ಬೇರೆಯವ್ರ ಸಾಂಗ್ ಹಾಕಿದರೆ ಕಾಪಿರೈಟ್ ಕ್ಲೈಮ್ ಅಂತ ಬರುತ್ತೆ. ನಿಮ್ಮ ಚಾನಲ್ಗೆ ಏನೂ ಎಫೆಕ್ಟ್ ಆಗಲ್ಲ. ಆದರೆ ನಿಮ್ಮ ಚಾನಲಲ್ಲಿ ವಿಡಿಯೋದೆಲ್ಲ ಆ ವಿಡಿಯೋದಿಂದ ಬಂದ ಅಮೌಂಟೆಲ್ಲ ಕಾಪಿರೈಟ್ ಕ್ಲೈಮ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಹೋಗುತ್ತೆ. ಯಾರು ನಿಮ್ಮ ಯಾವುದು ವಿಡಿಯೋ ನಿಮಗೆ ಕಾಪಿರೈಟ್ ಕ್ಲೈಮ್ ಇರುತ್ತಲ್ಲ, ಯಾರ್ದು ಸಾಂಗ್ ಯೂಸ್ ಮಾಡುತ್ತಲ್ಲ, ಆ ಸಾಂಗ್ಗೆ ಬಂದಂಥ ರೆವಿನ್ಯೂ ಎಲ್ಲ ಓನರ್ಗೆ ಹೋಗುತ್ತೆ. ಯಾರು ನಿಮಗೆ ಕಾಪಿರೈಟ್ ಕ್ಲೈಮ್ ಕೊಟ್ಟಿರ್ತಾರೋ ಅವ್ರಿಗೆ ಹೋಗುತ್ತೆ. ಆ ವಿಡಿಯೋದಿಂದ ನಿಮಗೆ ರೆವಿನ್ಯೂ ಏನೂ ಸಿಗೋದಿಲ್ಲ. ಅದು ಒಂದು ಫುಲ್ ಡೇಂಜರಸ್ ಗೈಸ್. ಇವಾಗ ಬೇರೆಯವ್ರ ಸಾಂಗ್ ಹಾಕ್ಬಿಟ್ಟು ನೀವು ಅಪ್ಲೋಡ್ ಮಾಡಿರ್ತೀರ, ಆವಾಗ ನಿಮಗೆ ಕ್ಲೈಮ್ ಬಂದುಬಿಟ್ರೆ ಅವರಿಗೆ ಚಾನಲ್ಗೇನೂ ಎಫೆಕ್ಟ್ ಆಗಲ್ಲ. ಬಂದಂಥ ವಿಡಿಯೋದಿಂದ ಬಂದಂಥ ರೆವಿನ್ಯೂ ಕಾಪಿರೈಟ್ ಕ್ಲೈಮ್ ಕೊಟ್ಟವ್ರಿಗೆ ಹೋಗುತ್ತೆ, ನಿಮಗೆ ಒಂದು ಏನೂ ಬರಲ್ಲ ಗೈಸ್. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಿಮ್ಮ ಓನ್ ಮ್ಯೂಸಿಕನ್ನು ಬೆಳೆಸಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಓನ್ ಮ್ಯೂಸಿಕನ್ನು ಬೆಳೆಸಿ, ಇಲ್ಲಾಂದರೆ ಬೆಳೆಸಬೇಡಿ. ನೋ ಕಾಪಿರೈಟ್ ಕ್ಲೈಮ್ ಇರುತ್ತೆ ಗೈಸ್, ಅಂಥ ಮ್ಯೂಸಿಕನ್ನು ಬೆಳೆಸಿ. ಕಾಪಿರೈಟ್ ಕ್ಲೈಮ್ ಬರದೇ ಇರುವಂಥ ಮ್ಯೂಸಿಕ್ಗಳು ಇರುತ್ತೆ ಸಾಂಗ್ಗಳು, ಆ ಸಾಂಗ್ಗಳನ್ನ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಬಳಸಿ. ಇವಾಗ ಬೇರೆಯವ್ರದ್ದು ಬಳಸಿರೋ ಅವ್ರು ಕ್ಲೈಮ್ ಕೊಟ್ಬಿಟ್ಟು ಅದರ ರೆವೆನ್ಯೂ ಎಲ್ಲ ಅವ್ರು ತಗೋತಾರೆ, ನಿಮಗೆ ಏನೂ ಬರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಓನ್ ಸಾಂಗ್ ಮಾಡಿ, ಅಲ್ಲಾಂದರೆ ನೋ ಕಾಪಿರೈಟ್ ಕ್ಲೈಮ್ ಸಾಂಗ್ಸ್ ಇರ್ತವೆ, ಆ ಸಾಂಗ್ಸನ್ನು ಬಳಸಿ ಗೈಸ್. ಇವಾಗ ಬೇರೆಯವ್ರ ಸಾಂಗ್ ಬಳಸಿದ್ರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗಲ್ಲ, ಆದರೆ ರೆವೆನ್ಯೂ ಎಲ್ಲ ಅವ್ರಿಗೆ ಹೋಗುತ್ತೆ, ನಿಮಗೇನೂ ಬರೋದಿಲ್ಲ. ಅದು ಚಾನಲ್ಗೇನೂ ಎಫೆಕ್ಟ್ ಆಗಲ್ಲ ಗೈಸ್. ಕಾಪಿರೈಟ್ ಕ್ಲೈಮ್ ಅಂದರೆ ನೋ ಟೆನ್ಷನ್, ಚಾನಲ್ಗೇನೂ ಎಫೆಕ್ಟ್ ಆಗಲ್ಲ, ಬಟ್ ರೆವೆನ್ಯೂ ಮಾತ್ರ ಅವ್ರಿಗೆ ಹೋಗುತ್ತೆ. ಮತ್ತು ಯಾರಾದರೂ ಈ ತಪ್ಪನ್ನು ಮಾಡ್ತಿದ್ದಾರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಮತ್ತೆ ಮುಂದೆ ನೋಡಿ ಸಿಗೋದನ್ನು